ಇನ್ನು ವಿರೋಧ ಪಕ್ಷ ಬಿಜೆಪಿಗೆ ಧರ್ಮಾಸ್ತ್ರಗಳು ಒಂದೊಂದೇ ಸಿಗ್ತಾ ಇದೆ. ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ರಲ್ಲ, ಅದನ್ನಿಟ್ಕೊಂಡು ಧರ್ಮಸ್ಥಳದ ಜೊತೆಗೆ ಮತ್ತೊಂದು ಧರ್ಮಾಸ್ತ್ರ ಬಿಡೋದಕ್ಕೆ ಬಿಜೆಪಿ ರೆಡಿಯಾಗಿದ್ದಾರೆ. ಧರ್ಮಸ್ಥಳದ ಜೊತೆಗೆ ಚಾಮುಂಡಿ ಪರವೂ ಹೋರಾಟ ಅಂತ. ಧರ್ಮಸ್ಥಳ ಚಲೋ ಆದ ಬಳಿಕ, ಅಂದರೆ ಇವತ್ತಿನ ಕಾರ್ಯಕ್ರಮ ಮುಗಿದ ಬಳಿಕ ಬಿಜೆಪಿಯವರು ಚಾಮುಂಡಿ ಚಲೋ, ಮೈಸೂರು ಟು ಚಾಮುಂಡಿ ಬೆಟ್ಟ ನಡಿಗೆ ಮೂಲಕ ಹಿಂದೂ ದೇಗುಲದ ಕ್ಲೈಮ್ ಮಾಡೋದಕ್ಕೆ ಹೊರಟಿದ್ದಾರೆ. ಮೈಸೂರಿನಲ್ಲೇ ಡಿ.ಕೆ. ಶಿವಕುಮಾರ್ಗೆ ತಕ್ಕ ಉತ್ತರ ಕೊಡೋದಕ್ಕೆ ಚಾಮುಂಡಿ ಚಲೋ ನಡೆಸ್ತಾರಂತೆ. ವಿಜೇಂದ್ರ ಅಶೋಕ್ ನೇತೃತ್ವದಲ್ಲಿ ಸದ್ಯದಲ್ಲಿ ಅದಕ್ಕೆ ಮುಹೂರ್ತ ಫಿಕ್ಸ್ ಆಗುತ್ತೆ. ಚಾಮುಂಡಿ ಹೋರಾಟ ಕೈಗೊಂಡು ಎದುರೇಟ್ ಕೊಡೋದಕ್ಕೆ ಅವರು ಪಣ ತೊಟ್ಟಿದ್ದಾರೆ. ಮೈಸೂರು ಭಾಗ ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಆ ಭಾಗದಲ್ಲಿ ಬಿಜೆಪಿಯ ಬಲ ಕಡಿಮೆ, ಹಾಗಾಗಿ ಅಲ್ಲಿ ಇನ್ನೊಂದಷ್ಟು ದೊಡ್ಡ ಹೋರಾಟವನ್ನು ಸಂಘಟಿಸಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರಂತೆ. ಅದು ಕೂಡ ಸದ್ಯದಲ್ಲೇ ಆಗುತ್ತೆ. ಧರ್ಮಸ್ಥಳದ ಪರವಾಗಿ ಮಾಡ್ತಾ ಇರೋದು ಯಾತ್ರೆ, ಧರ್ಮಸ್ಥಳದ ಪರವಾಗಿ ಮಾತಾಡ್ತಾ ಇರೋದು. ಈಗ ಧರ್ಮಸ್ಥಳದ ಮೇಲೆ ದೂರಿದೆ, ದೂರಿಗೆ ಉತ್ತರ ಸಿಗಬೇಕಲ್ಲ, ಮತ್ತು ಸತ್ಯ ಗೊತ್ತಾಗಬೇಕಲ್ಲ ಜನಗಳಿಗೆ. ಈಗ ಯಾರೋ ನೀನು ಕಂಪ್ಲೇಂಟ್ ಮಾಡ್ತೀಯ, ಕಂಪ್ಲೇಂಟ್ ಮಾಡಿದ ಮೇಲೆ ಧರ್ಮಸ್ಥಳದ ಮೇಲೆ ನೀನು ಆರೋಪ ಮಾಡಿದ್ರೆ ಆರೋಪಕ್ಕೆ ಉತ್ತರ ಸಿಗಬೇಕಲ್ಲ. ಬಿಜೆಪಿಯವರು, ಜನತಾದಳದವರು ಅವ್ರಿಗೇನಾದ್ರು ರಾಜಕೀಯದ ಇಚ್ಛಾಶಕ್ತಿ ಇದ್ದರೆ, ಜನತೆ ಬಗ್ಗೆ ಇಚ್ಛಾಶಕ್ತಿ ಇದ್ದರೆ, ಕರ್ನಾಟಕ ರಾಜ್ಯಕ್ಕೆ ಹಣ ಕೊಡಿಸೋಂಥದ್ದು, ಮೇಕೆದಾಟು ವಿಚಾರದಲ್ಲಿ ನ್ಯಾಯ ಕೊಡಿಸೋಂಥದ್ದು, ನಮ್ಮ ಮಾದೇವಿ ವಿಚಾರದಲ್ಲಿ ನ್ಯಾಯ ಕೊಡಿಸೋಂಥದ್ದು, ನರೇಗಾ ದುಡ್ಡು ಕೊಡಿಸೋದು, ಬೆಂಗಳೂರಿಗೆ ದುಡ್ಡು ಕೊಡಿಸೋಂಥದ್ದು, ಬೆಂಗಳೂರು ಅಭಿವೃದ್ಧಿಗೆ, ಹಾಗೆ ಎಲ್ಲ ಕೆಲಸಕ್ಕೆ ಹೋರಾಟ ಮಾಡಬೇಕೇ ಹೊರತು ಎಲ್ಲ MP ಗಳನ್ನ MLA ಕರ್ಕೊಂಡು ಡೆಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಹೋರಾಟ ಮಾಡಬೇಕೇ ಹೊರತು ಧರ್ಮಸ್ಥಳದಲ್ಲಿ ಏನೂ ಸಿಗೋದಿಲ್ಲ ಅವ್ರಿಗೆ. ಧರ್ಮಸ್ಥಳದಲ್ಲಿ ಅವರ ವೈಯಕ್ತಿಕವಾದ ವಿಚಾರಕ್ಕೆ ಪ್ರಾರ್ಥನೆ ಮಾಡ್ಕೋಬೋದೇ ಹೊರತು ಏನು ಲಾಭ ಏನೂ ಸಿಗೋದಿಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂಗಳಲ್ಲ ಅಂದರೆ ಇದು ಯಾರದು? ಹಿಂದೂಗಳಲ್ಲ ಅಂತ ಹೇಳ್ಬಿಟ್ಟಿದ್ದೀರ, ಆಲ್ರೆಡಿ ಆನ್ ರೆಕಾರ್ಡ್ ಹೇಳಿದ್ದೀರಾ ಮತ್ತು ಸಮರ್ಥನೆ ಮಾಡಿದ್ದೀರ. ಅಲ್ಲ ಅಂದರೆ ಯಾರದು? ನಿಮಗೆ ಧೈರ್ಯ ಇದ್ದರೆ ಆ ಗಡಸು ಇದ್ದರೆ ಯಾವುದಾದ್ರೂ ಮಸೀದಿ ಮುಂದೆ ಹೋಗ್ಬಿಟ್ಟು ನಿಂತ್ಕೊಂಡು ಇದು ಮುಸಲ್ಮಾನರದಲ್ಲ ಅಂತ ಹೇಳೋ ಧೈರ್ಯವನ್ನು ನೀವು ಮಾಡ್ತೀರಾ? ಆ ಧೈರ್ಯವನ್ನು ಮಾಡಿಲ್ಲ ಅಂದರೆ ಪದೇ ನೀವು ಹಿಂದೂ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಅಯ್ಯಪ್ಪ ದೇವಸ್ಥಾನ ಆಯಿತು, ತಿರುಪತಿ 7 ಕೊಂಡಲ ಹೋಗಿ 6 ಕೊಂಡಲ ಮಾಡೋಕ್ಕೆ ಹೋಗಿದ್ರಿ, ಈಗ ಧರ್ಮಸ್ಥಳಕ್ಕೆ ಎಂಟ್ರಿ ಆಗಿದ್ದೀರಾ. ಈಗ ಅದಾದಮೇಲೆ ಅದು ಮುಗೀತು ಅನ್ನೋಕ್ಕೆ ಚಾಮುಂಡೇಶ್ವರಿನ ಬಂದಿದ್ದೀರಾ. ಇದು ಒಂದು ರೀತಿ ಹಿಂದೂಗಳನ್ನು ಕಡೆಗಣಿಸೋವಂಥದ್ದು ಮಾಡಿ. ವೋಟ್ ಪಾಲಿಟಿಕ್ಸು ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಚುನಾವಣೆ ಬಂದಾಗ ಮಾಡಿ. ಇಲ್ಲೂ ಕೂಡ ಯಾವ ರೀತಿ ಧರ್ಮಸ್ಥಳದ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೀರೋ ಅದೇ ರೀತಿ ಚಾಮುಂಡೇಶ್ವರಿ ದೇವಸ್ಥಾನ ಚಲೋ ಅನ್ನೋ ಕಾರ್ಯಕ್ರಮನೂ ಕೂಡ ನಾವು ಮಾಡ್ತೀರಿ.